ಗೈಸ್ ವ್ಯೂ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ. ಆ ನ್ಯಾಷನಲ್ ಹೈವೇ ಮಂಗಳೂರು ಟು ಬ್ಯಾಂಗ್ಳೂರ್ ಹೈವೇ ಇದೆಯಲ್ಲ, ಅದನ್ನು ಕೂಡ ಇಷ್ಟು ಚೆನ್ನಾಗಿಲ್ಲ. ನೋಡಿ ಬ್ಯಾಂಗ್ಳೂರಲ್ಲೆಲ್ಲ ಇದೇ ಜೋಳಕ್ಕೆ ನಾವು ದುಡ್ಡು ಕೊಟ್ಟು ತಿನ್ಬೇಕಾಗುತ್ತೆ. ಇದು ನೋಡಿ ಯಾರ ಮನೆದಾದ್ರೂ ಆಗಲಿ ಮುರ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ಹಿಂದೆ ಇದೆ ನೋಡಿ ಯೂಟ್ಯೂಬ್ ಚಾನಲ್ ನೇಮ್, ಹಿಂದೆ ಹಾಕ್ಸಿದ್ದೀನಿ. ಓಕೆ ಬಾಯ್ ಬಾಯ್. ಸೆಲ್ಫ್ ಪ್ರಮೋಷನ್, ಐ ಗಾಟ್ 1 ಸಬ್ಸ್ಕ್ರೈಬರ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ವ್ಲಾಗ್ಸ್ ಕನ್ನಡ. ಗೈಸ್, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಹಾಸನಿಂದ ಕೇವಲ 20 ಕಿಲೋಮೀಟರ್ ದೂರ ಇರುವಂಥ ರಂಗನಾಥ ಸ್ವಾಮಿ ಟೆಂಪಲ್ಲು. ಈ ಟೆಂಪಲ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ದ್ವೀಪ, ಅಂದರೆ ಐಲ್ಯಾಂಡ್ ಮಧ್ಯೆ ಇರೋ ಥರ ಇದೆ. ಸೊ ಇದು ಬಂದು ಗೊರೂರು ಡ್ಯಾಮು ಬ್ಯಾಕ್ ವಾಟರ್ ಮಧ್ಯೆನೇ ಇರೋದು. ಸೊ ತುಂಬಾ ಅದ್ಭುತವಾಗಿದೆ. ಈ ಪ್ಲೇಸು ಮೊದಲು ಅಷ್ಟು ಫೇಮಸ್ ಆಗೇ ಇರಲಿಲ್ಲ, ಇವಾಗ ಅಷ್ಟೇ ಇಷ್ಟು ಟ್ರೆಂಡಿಂಗಾಗಿ ಓಡ್ತಾ ಇದೆ. ಅಷ್ಟಾಗಿ ಈ ಪ್ಲೇಸ್ ಯಾರಿಗೂ ಗೊತ್ತೂ ಕೂಡ ಇಲ್ಲ. ಇದೊಂದು ಹಿಡನ್ ಜೆಮ್ ಅಂತ ಹೇಳ್ಬೋದು ಹಾಸನ್ದು. ಸೊ ನಾನು ಕೂಡ ತುಂಬ ಸಲ ಹೋಗಿದ್ದೀನಿ ಗೊರೂರು ಡ್ಯಾಮ್ಗೆ, ಬಟ್ ಈ ಪ್ಲೇಸ್ ಇದೊಂದು ಪ್ಲೇಸ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಇವತ್ತು ನಾನು ನೋಡಿದ್ರ ಜೊತೆಗೆ ನಿಮಗೂ ಕೂಡ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಹೋಗ್ತಿರೋದು ಬ್ಯಾಂಗ್ಳೂರು ರೋಡು. ಸೊ ಈಗ ಸ್ಟ್ರೈಟ್ ಹೋದರೆ ನಾವು ಮಂಗ್ಳೂರಿಗೆ ಹೋಗ್ತೀವಿ. ಈ ಕಡೆ ಹೋದರೆ ನಾವು ಸಂತೆಪೇಟೆ ಸರ್ಕಲ್ಗೆ ಹೋಗ್ತೀವಿ ಹಾಸನ್ ಸಿಟಿಗೆ. ನಾವು ಹೋಗ್ಬೇಕಿರೋದು ಈ ಕಡೆ ಗೊರೂರು ರೋಡ್ ಇದೆಯಲ್ಲ, ಸೊ ಆ ರೋಡಲ್ಲಿ ಹೋಗಬೇಕಾಗುತ್ತೆ. ಅರಕಲ್ಗೂಡು ಎಲ್ಲ ಇಲ್ಲೇ ಸಿಕ್ಕದು ನಮಗೆ. ಸೊ ಇಲ್ಲಿಂದ ಹೋದರೆ ನಾವು ಸೀದಾ ಗೊರೂರು ಡ್ಯಾಮ್ ಹೋಗ್ಬೋದು. ಇದೇ ನೋಡ್ಕೊಳ್ರಪ್ಪ ಪಾಯಿಂಟು. ಸೊ ಹಂಗೋದ್ರೆ ಹಾಸನ್, ಹಿಂಗೋದ್ರೆ ಮಂಗ್ಳೂರು, ಈ ಕಡೆ ಹೋಗ್ಬೇಕಿರೋದು ನಾವು. ನೋಡ್ಕೊಳ್ರಪ್ಪ, ಜೈ ಶ್ರೀರಾಮ್. ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಇದೇ ಫಸ್ಟ್ ಈ ಥರ ನಿಂತ್ಕೊಂಡು ನೋಡ್ತಾ ಇರೋದು. 1 2 3 4 5 ಫೇಸ್ ಇದೆ. ಪಂಚಮುಖಿ ಗಣೇಶ, ಆಂಜನೇಯ, ಇಲ್ಲಿ ಲಾರ್ಡ್ ಶಿವ. ತುಂಬಾ ಚೆನ್ನಾಗಿದೆ ಇದೂ. ಸೊ ಓಕೆ, ಹೊರಡೋದ. ಇಲ್ಲೇ ಬರೆದಿದ್ದಾರಲ್ಲ ಪಂಚಮುಖಿ ಆಂಜನೇಯ ದೇವಾಲಯ ಅಂತ. ಸೊ ಈ ಟೆಂಪಲ್ನ ನೀವು ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಆನ್ ದ ವೇ ಹೋಗ್ತಾಯಿದ್ರೆ. ರೀಸೆಂಟಾಗಿ ಹಾಸನಲ್ಲಿ ಗಣೇಶ ಬಿಡುವಾಗ ಮೊಸಳೆ ಹೊಸಳ್ಳಿ ಅಂತ ಒಂದು ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತಿರುತ್ತೆ, DJ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ಟೈಮಲ್ಲಿ ಅಲ್ಲಿ ಒಂದು ಸಡನ್ನಾಗಿ ಒಂದು ಟ್ರಕ್ ಬಂದು 9 ಜನ ಸತ್ತೋಗ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಅನ್ಸೋದು ಒಂದೇ ಗುರು, ನಾವು ಹೋಗ್ಬೇಕು ಅಂತಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಈಗ ಬೈಕಲ್ಲಿ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಆಯಿತು, ಓಕೆ, ಕಾರಲ್ಲಾಯಿತು, ಓಕೆ, ನಡ್ಕೊಂಡು ಹೋಗ್ತಿದ್ರು ಪ್ರಾಬ್ಲಮ್ ಏನೋ ಇವಾಗ ಆ ಥರ ಆಗಿದೆ. ಯಾವಾಗ ಯಾರು ಇರ್ತಾರೋ ಹೋಗ್ತಾರೋ ಒಂದೂ ಗೊತ್ತಾಗಲ್ಲ. ಇವತ್ತಿರ್ತೀವಿ ನಾಳೆ ಇರಲ್ಲ ಅಷ್ಟೇ. ಸೊ ಟೈಮ್ ಬಂದರೆ ಇಷ್ಟೇ, ಏನೂ ಮಾಡೋದಕ್ಕಾಗಲ್ಲ. ಕೇಳಿ ತುಂಬಾ ಬೇಜಾರಾಯಿತು. ಬಳ್ಳಾರಿಯಲ್ಲಿ ಓದ್ತಿದ್ದವರು ಒಬ್ಬರು ಕೂಡ ಹೋಗಿದ್ದಾರೆ. ನೋಡಿ ಅಲ್ಲಿ ಟೈಮ್ ಹೆಂಗಿತ್ತು ಅಂತ ಹೇಳಿದ್ರೆ ಊರಲ್ಲೇ ಬಂದು ಈ ಥರ ಆಗಬೇಕಂತ ಇತ್ತು ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ ಗುರು. ಗೈಸ್ ವ್ಯೂ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಬ್ಲ್ಯಾಕ್ ಕಲರ್ ರೋಡು, ಈ ಕಡೆ ಮರಗಳು ಫುಲ್ಲು ಗ್ರೀನು. ಏನು ಸಕ್ಕತ್ತಾಗಿದೆ ಅಂತೀರಾ. ನಾನು ಹಾಸನಿಂದ ಎಲ್ಲ ಕಡೆ ಪ್ಲೇಸ್ಗೂ ಹೋಗಿದ್ದೀನಿ, ಬಟ್ ಈ ಗೊರೂರಿಗೆ ಹೋಗೋ ರೋಡ್ ಇದೆಯಲ್ಲ, ಇದರಷ್ಟು ಸೈಕಾಗಿರೋ ರೋಡ್ ನಾನು ಎಲ್ಲೂ ನೋಡೇ ಇಲ್ಲ ಗುರು. ಆ ನ್ಯಾಷನಲ್ ಹೈವೇ ಮಂಗಳೂರು ಟು ಬ್ಯಾಂಗ್ಳೂರ್ ಹೈವೇ ಇದೆಯಲ್ಲ, ಅದನ್ನು ಕೂಡ ಇಷ್ಟು ಚೆನ್ನಾಗಿಲ್ಲ. ಸೊ ಅಷ್ಟು ಸಕ್ಕತ್ತಾಗಿದೆ ಇದು ರೋಡು, ಒಂದು ಚೂರು ಡ್ಯಾಮೇಜ್ ಇಲ್ಲ. ಹಾಗೆಯೇ ಈ ಗ್ರೀನ್ರಿ ಅದ್ಭುತ ಅಂತ ಹೇಳ್ಬೋದು, ಸಕ್ಕತ್ತಾಗಿದೆ ಇದಂತೂ ವ್ಯೂ. ಕಾರಲ್ಲಿ ಹೋಗುವಾಗ ಅಷ್ಟು ಮಜಾ ಸಿಕ್ಕಲ್ಲ, ಬಟ್ ಬೈಕಲ್ಲಿ ಕಾರ್ನರಿಂಗ್ ಮಾಡಿಕೊಂಡು ಸೈಕ್ ಅಂತ ಹೇಳ್ಬೋದು ಇದಂತೂ. ಆ್ಯಂಡ್ ನಾನಿವಾಗ ನನ್ನ ಕರ್ಕೊಂಡು ಹೋಗ್ತಿರೋ ಪ್ಲೇಸು ಹಾಸನಿಂದ 20 ಕಿಲೋಮೀಟರ್ ಇದೆ. ಹಾಗೆಯೇ ಗೊರೂರಿಂದ ಜಸ್ಟ್ 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಗೊರೂರಿಗೆ ಹೋಗೋ ರೋಡಲ್ಲೇ ನೀವು ಆ ಗೊರೂರು ಡ್ಯಾಮ್ನ ನೋಡಿಕೊಂಡು ಹೇಮಾವತಿ ಜಲಾಶಯನ, ಹಾಗೆಯೇ ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಈ ಸ್ಪಾಟ್ಗೆ ಹೋಗಿ. ಸೊ ಅದ್ಭುತವಾಗಿದೆ ಗುರು. ನೋಡಿ ನೀಲಗಿರಿ ಮರಗಳಿದೆಲ್ಲ, ಕರ್ಪೂರದ ಮರ ಅಂತ ಏನೋ ಅಂತಾರೆ ಇದಕ್ಕೆ. ಕಾರ್ನರ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಬಟ್ ಇದರ ಕಾರ್ನರಿಂಗ್ ಮಾಡುವಾಗೆಲ್ಲ ಸೇಫ್ಟಿ ಗೇರ್ಸು ತುಂಬಾ ಮುಖ್ಯ. ಶೂಸ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು. ಸೊ ನಾನು ಅದಕ್ಕೆ ಅಷ್ಟು ಜಾಸ್ತಿ ಇದು ಮಾಡ್ತಾಯಿಲ್ಲ, ಗ್ಲೌಸ್ ಎಲ್ಲ ಹಾಕಿಲ್ಲ ನಾನು. ಹೆಲ್ಮೆಟ್ ಒಂದು ಹಾಕಿದ್ದೀನಿ ಅಷ್ಟೇ. ಶೂಸು, ಜಾಕೆಟು, ಗ್ಲೌಸು ತುಂಬಾ ಮುಖ್ಯ. ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಡಿಸ್ಕ್ಲೈಮರ್.
ಗೈಸ್ ನೋಡಿ ಏನು ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲ ಟೈಮಲ್ಲಂತೂ ಇನ್ನೂ ಸೈಕ್ ಅಂತ ಹೇಳ್ಬೋದು. ಕಾರಲ್ಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಮಳೆಗಾಲ ಟೈಮಲ್ಲಿ ಆ ವೈಪರ್ ಆನ್ ಮಾಡಿಕೊಂಡು ಮುಂಗಾರು ಮಳೆಯ ಸಾಂಗ್ ಹೋಗ್ಕೊಂಡು ಹೋಗ್ತಾ ಇದ್ರೆ ಸೈಕ್ ಅಂತ ಹೇಳ್ಬೋದು. ಪ್ರೀತಿ ಬೆಳಕಿನಲ್ಲಿ ಹೃದಯ ಹೊರಟಿದೆ ಮೆರವಣಿಗೆ, ಅವಳ ಪ್ರೇಮ ದೂರಿನ ಕಡೆಗೆ. ಎಲೆ ಮುಗಿಲಿನಲ್ಲಿ. ಸೊ ಇಲ್ಲೊಂದು ಫೋಟೋಶೂಟ್ಗೆ ಸಖತ್ತಾಗಿರೋ ವ್ಯೂ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ನಿಂತ್ಕೊಂಡು ಮಳೆಗಾಲ ಟೈಮಲ್ಲಿ ಇಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ಹಾಂ ನೋಡಿ ಇಲ್ಲಿ ನೀರು ನಿಂತಿದೆ ಆಲ್ರೆಡಿ. ಇವಾಗ ಮಳೆ ಇಲ್ದಿರೋ ಕಾರಣ ಅಷ್ಟಿಲ್ಲ. ಸೊ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೋಗಿ ಫೋಟೋಶೂಟ್ ಎಲ್ಲ ಮಾಡಿದ್ದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಇಲ್ಲೆಲ್ಲ ಓಡಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ. ವ್ಯೂ ರೋಡ್ ಪಕ್ಕದಲ್ಲೇ ಇರೋದು, ಇದು ರೋಡು ಇಲ್ಲೇ ಇದೆ. ಸೈಕ್ ಇದೆ ಇದಂತೂ. ಓಹೋ ರೈಡರ್ಸ್ ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ. ಬ್ಲ್ಯಾಕಿನ ಕ್ರೂಸ್ ಮಾಡಿ ತುಂಬಾ ದಿನ ಆಯಿತು. ಸೊ ಸಿಟಿಯಲ್ಲಿ ಓಡಿಸ್ತಿದ್ದರಿಂದ ಅಷ್ಟು ನಾನು ಕ್ರೂಸ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಂ ಗೈಸ್ ಫೈನಲಿ ಇದು ಕಟ್ಟಾಯ. ಸೊ ಕಟ್ಟಾಯ ಬಂದಿದ್ದೀನಿ. ಇಲ್ಲಿಂದ ಇನ್ನೂ ಒಂದು 8 to 9 ಕಿಲೋಮೀಟರ್ಸ್ ಇದೆ ನಾವು ಹೋಗ್ತಿರೋಂಥ ಸ್ಪಾಟು. ಸೊ ನೋಡ್ಕೊಳ್ರಪ್ಪ, ಇದು ಕಟ್ಟಾಯ ಸಿಟಿ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ತೊಗೊಂಡು ಹೋಗ್ಬೋದು. ಗೊರೂರಲ್ಲೂ ಸಿಗುತ್ತೆ. ಸೊ ಗೊರೂರಿಂದ ಸ್ವಲ್ಪ ಹಿಂದೆನೇ ನಾವು ಹೋಗ್ಬೇಕಿರೋದ್ರಿಂದ ಬೆಟರ್ ಇಲ್ಲೇ ಏನಾದರೂ ತಗೊಳ್ಳೋದು. ವಾಟರ್ ಬಾಟಲ್ಸ್, ಕೂಲ್ ಡ್ರಿಂಕ್ಸ್, ಸ್ನ್ಯಾಕ್ಸ್, ಬಟ್ ಅಲ್ಲಿ ಬಿಸಾಕ್ಬೇಡಿ ಅಷ್ಟೇ ಹೇಳೋದು. ಲೋಕಲ್ ಕೇಳಿದ್ರೆ ಲೋಕಲ್ ಅಂತ ತಿಳ್ಕೊಂಡು ಹೋಗೋದಷ್ಟೇ. ಸೊ ಈ ಟೋಲ್ ಅಷ್ಟೇನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಇವರು, ಬಟ್ ಏನಕ್ಕೆ ಅಮೌಂಟ್ ಕಟ್ಟಿಸ್ಕೊಳ್ತಿದ್ರೋ ನನಗಂತೂ ಗೊತ್ತಿಲ್ಲ. ರೋಡ್ ಆ್ಯಕ್ಚುಲಿ ಇದರಿಂದ ಹಿಂದೆ ನಾವು ಬಂದಿದ್ದ ರೋಡ್ ಚೆನ್ನಾಗಿದೆ. ಇಲ್ಲಿ ಮುಂದೆ ಅಷ್ಟೇನು ಆ ಥರ ಇಲ್ಲ. ಮೇಂಟೆನೆನ್ಸ್ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ವಾಟ್ ಎವರ್, ಚೆನ್ನಾಗಿ ಮೇಂಟೈನ್ ಮಾಡಲಿ ರೋಡ್ ಅಷ್ಟೇ. ನೋಡಿ ಬ್ಯಾಂಗ್ಳೂರಲ್ಲೆಲ್ಲ ಇದೇ ಜೋಳಕ್ಕೆ ನಾವು ದುಡ್ಡು ಕೊಟ್ಟು ತಿನ್ನಬೇಕಾಗತ್ತೆ. ಇದು ನೋಡಿ ಯಾರ ಮನೆದಾದ್ರೂ ಆಗಲಿ ಮುರ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ಹಳ್ಳಿಲಿ ಇದೆಲ್ಲ ಜಾಸ್ತಿನೇ. ನಮ್ಮ ಮನೆ ಜೋಳ ಮಾತ್ರ ಮುರಿಯಲ್ಲ, ಪಕ್ಕದ ಮನೆಯವ್ರದಾಗ ಮುರ್ಕೊಂಡ್ಬಿಟ್ಟು ತಿಂತೀವಿ. ಅಲ್ಲೇ ಸುಟ್ಕೊಂಡು ತಿನ್ನೋದಕ್ಕೆ ಸೈಕ್ ಅಂತಿರುತ್ತೆ. ಸೊ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವು ಹೋಗೋ ಪ್ಲೇಸ್ ಮುಖ್ಯ ಆಗಲ್ಲ, ಹೋಗ್ತಿರೋಂಥ ದಾರಿ ಮುಖ್ಯ ಆಗುತ್ತೆ. ಅದೇ ಥರ ಲೈಫಲ್ಲೂ ಕೂಡ ನಾವು ಹೋಗಿ ಎಲ್ಲಿ ರೀಚ್ ಆಗ್ತೀವೋ ಅದು ಮುಖ್ಯ ಆಗಲ್ಲ, ಹೋಗ್ತಿರೋ ದಾರಿ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ತುಂಬಾ ಅದ್ಭುತವಾಗಿದೆ. ಆ್ಯಕ್ಚುಲಿ ಟೋಲ್ ಅಮೌಂಟ್ ಡಿಸ್ಕೌಂಟ್ರು ಅಂತ ಹೇಳಿದ್ರೆ ಇಲ್ಲಿ ಬರುತ್ತಲ್ಲ ಪಟ್ಟಿ, ಅದಕ್ಕೇನೋ ಹೇಳ್ತಾರೆ. ಸೊ ಅದನ್ನು ಹಾಕಬೇಕು. ಇಲ್ಲಿ ಹಾಕಿಲ್ಲ, ವೈಟ್ ಲೈನ್ ಬರುತ್ತಲ್ಲ ಅದನ್ನು. ಇದೆ ಗೈಸ್, ಗೊರೂರಿಗೆ ಇನ್ನೊಂದು ಸ್ವಲ್ಪನೇ ದೂರ ಇರೋ ಹಾಗೆ ಕೋಣಾಪುರ ಅಂತ ಒಂದು ಊರು ಬರುತ್ತೆ. ಸೊ ಈ ಜಂಕ್ಷನ್ ನೋಡ್ಕೊಳ್ಳಿ, ಅಷ್ಟು ಗೊತ್ತಾಗಲ್ಲ ಇಲ್ಲಿ ಎಲ್ಲಿದ್ದೀವಿ ಅಂತ. ಸೊ ಇಲ್ಲಿ ಏನೋ ಇದೆ, ಈ ರೋಡಲ್ಲೇ ನಾವು ಹೋಗ್ಬೇಕಿರೋದು, ಈ ಮಣ್ಣಿನ ರೋಡಲ್ಲಿ. ಅಂದರೆ ಫೈನಲ್ ಆಗಿ ನೋಡ್ತಿರ್ಬೋದು ಇಲ್ಲಿ ಈ ಕಡೆನೂ ನೀರು, ಈ ಕಡೆನೂ ನೀರು, ಸೆಂಟ್ರಲ್ಲಿ ರೋಡು. ನೋಡ್ಕೊಳ್ರಪ್ಪ ಹೇಗಿದೆ ಈ ರಂಗನಾಥ ಸ್ವಾಮಿ ಬೆಟ್ಟ. ಸೊ ಅಲ್ಲಿ ಕಾಣ್ತಿರೋದೇ ಹಾಸನದ ಹಿಡನ್ ಜಿಮ್ಮು. ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ ನೋಡಿ. ಇಲ್ಲೂ ನೀರಿದೆ, ಇಲ್ಲೂ ನೀರಿದೆ.